ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಹೇಶ್ KS. ಕಳೆದ ಕ್ಲಾಸ್ಗಳಲ್ಲಿ ಈ ನವೋದಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ಕೇಳಿರ್ತಕ್ಕಂತಹ ಕೆಲವೊಂದು ಕ್ವಶನ್ಸ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೆ. ಪಾರ್ಟ್ 1 ಮತ್ತು ಪಾರ್ಟ್ 2. ಐ ಥಿಂಕ್ ಆಸ್ಪಿರೆಂಟ್ಸ್ ಯಾರು ಇದ್ದರೆ ಅದನ್ನು ವಾಚ್ ಮಾಡಿರ್ತೀರಾ ಅಂದ್ಕೊಳ್ತೀನಿ. ಯಾಕಂದರೆ ಯಾವ ರೀತಿ ಕ್ವಶನ್ಸ್ ಕೇಳಿದರು ಅಂದರೆ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಯಾವ ಕಾನ್ಸೆಪ್ಟ್ ವೈಸ್ ಏನು ನಾನಿಲ್ಲಿ ಕ್ವಶನ್ಸನ್ನು ಸಾಲ್ವ್ ಮಾಡಲ್ಲ, ಜನರಲ್ ಆಗಿ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಅಂದರೆ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಿದರು. ಇಲ್ಲಿ ಇವತ್ತು ಕೂಡ ಕಂಟಿನ್ಯೂಡ್ ಪಾರ್ಟ್ ಆಗಿ ಪಾರ್ಟ್ 3, ಯಾಕಂದರೆ ಪಾರ್ಟ್ 1 and 2 ಆಲ್ರೆಡಿ ಮಾಡಿದ್ದೆ. ಇವತ್ತು ಪಾರ್ಟ್ 3ಯಲ್ಲಿ ಅದೇ ರೀತಿ ಇನ್ನೂ ಕೆಲವೊಂದು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು ಎಕ್ಸಾಮ್ಗಳಲ್ಲಿ. ಡೈರೆಕ್ಟಾಗಿ ಸ್ಟ್ರೈಟ್ ಅವೇ ನಾನು ಕ್ವಶನ್ಸಿಗೆ ಬರ್ತೀನಿ. ಫಸ್ಟ್ ಕ್ವಶನ್ ನೋಡಿದರೆ ನೋಡಿ, LCM ಮತ್ತು HCF ಇದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಆ್ಯಸ್ ಪರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದಾಗ, ಯಾಕಂದರೆ LCM HCF ರಿಲೇಟೆಡು ನಿಮಗೆ ಅಟ್ಲೀಸ್ಟ್ ಒಂದು ಕ್ವಶನ್ಸ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಏನು ಕೇಳಿದ್ದಾರೆ? ಐದರ್ HCF ಕೇಳ್ಬೋದು, LCM ಕೇಳ್ಬೋದು, ಅಥವಾ HCF LCM ಬೇಸ್ ಮೇಲೆ ಯಾವುದೋ ಡಿಫ್ರೆನ್ಸೋ ಇನ್ನೊಂದೋ ಏನೋ ಕೇಳ್ಬೋದು. ಇಲ್ಲೇನು ಕೇಳಿದ್ದಾರೆ ಅಂದರೆ ಸಮ್ ಆಫ್ HCF ಆ್ಯಂಡ್ LCM ಆಫ್ 45, 60 ಆ್ಯಂಡ್ 75 ಅಂತ ಹೇಳಿದ್ದಾರೆ. ಅಂದರೆ 3 ನಂಬರ್ಸ್ ಕೊಟ್ಟಿದ್ದಾರೆ, 3 ನಂಬರ್ ಏನು ಕೊಟ್ಟಿದ್ದಾರೆ, ಆ 3 ನಂಬರಿನ HCF ಮತ್ತು LCM ಏನಿದೆ, HCF ಮತ್ತು LCMನ ಸಮ್ ಮಾಡಬೇಕು. ಅಂದರೆ HCF ಕ್ಯಾಲ್ಕುಲೇಟ್ ಮಾಡಬೇಕು, LCM ಕ್ಯಾಲ್ಕುಲೇಟ್ ಮಾಡಬೇಕು, ಎರಡೂ ಆ್ಯಡ್ ಮಾಡಬೇಕು. ಅದನ್ನೇ ನಾನು ಸಮ್ ಆಫ್ HCF ಆ್ಯಂಡ್ LCM ಆಫ್ 45, 60 ಆ್ಯಂಡ್ 75 ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ನೋಡಿ, ಯಾವುದೇ ರೀತಿ ನಿಮಗೆ HCF ಒಂದನ್ನೇ ಕೇಳಿಲ್ಲ ಅಥವಾ LCM ಒಂದನ್ನೇ ಕೇಳಿಲ್ಲ. ಎರಡನ್ನೂ ಕೇಳಿಬಿಟ್ಟು ಆ ಎರಡನ್ನೂ ಕೂಡ ಆ್ಯಡ್ ಮಾಡಿ ಅಂದಾಗ ಸಪ್ರೇಟಾಗಿ HCF ಮಾಡಬೇಕಾಗತ್ತೆ, ಅದೇ ರೀತಿ LCM ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಬೇಸ್ಡ್ ಆನ್ ದಟ್ ಬಂದಿರತಕ್ಕಂತಹ ವ್ಯಾಲ್ಯೂಸನ್ನು ಆ್ಯಡ್ ಮಾಡಿದಾಗ ನೀವು ಆನ್ಸರನ್ನು ಮಾಡ್ಬೋದು. ಇಲ್ಲಿ ಸ್ಟ್ರೈಟ್ ಅವೇ ಫಸ್ಟ್ ಏನು ಮಾಡೋಣ, ನಾವು HCF ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಗಿವನ್ ನಂಬರ್ ಏನಿದೆ, HCF ಆಫ್ highest common factor, HCF of 45, 60 and 75. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಲಾಸ್ಟ್ ಡಿಜಿಟ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. HCFನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಲಾಸ್ಟ್ ಡಿಜಿಟ್ 0 ಇದೆ ಅಥವಾ 5 ಇದೆ ಅಂದಾಗ ಅದು ಯಾವುದೋ ಒಂದು ನಂಬರು ಎಂಡಿಂಗ್ ವಿತ್ 5 ಬರ್ತಕ್ಕಂಥದ್ದೇ HCF ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು 45 ಅಂತದ್ರಲ್ಲಿ ಲಾಸ್ಟ್ ಡಿಜಿಟ್ 5 ಇದೆ, 75ಅಲ್ಲೂ ಲಾಸ್ಟ್ ಡಿಜಿಟ್ 5 ಇದೆ, 60ಯಲ್ಲಿ ಮಿಡಲ್ ಡಿಜಿಟ್ ಮಿಡಲ್ ನಂಬರಿನ ಲಾಸ್ಟ್ ಡಿಜಿಟ್ ಏನಿದೆ 0 ಇದೆ. ಹಾಗಾಗಿ ಇದಕ್ಕೆ HCF ಏನೇ ಬಂದರೂ ನಿಮಗೆ 5ಇಂದ ಎಂಡ್ ಆಗ್ತಕ್ಕಂತಹ ನಂಬರ್ ಬರಬೇಕು. ಅಂದರೆ ಐದರ್ 5 ಆಗಿರ್ಬೋದು, 15 ಆಗಿರ್ಬೋದು, 25 ಆಗಿರ್ಬೋದು. ನೋಡಿ 45, 60, 75 ಅನ್ನೋದು 5ಅಲ್ಲಿ ಡಿವೈಡ್ ಆಗುತ್ತೆ ವಿದ್ಯಾರ್ಥಿಗಳೇ, 5ಇಂದ ಡಿವೈಡ್ ಆಗುತ್ತೆ. ಬಟ್ 5 ಅನ್ನೋದು HCF ಅಲ್ಲ, 5 ಅನ್ನೋದು HCF ಆಗಲ್ಲ. ಯಾಕೆ ಅಂದರೆ 5ಗಿಂತ ಸ್ವಲ್ಪ ಲಾರ್ಜರ್ ನಂಬರಲ್ಲೂ ಕೂಡ 45, 60, 75 ಅನ್ನೋದು ಡಿವೈಡ್ ಆಗತ್ತೆ ಅನ್ನೋದಾದರೆ 5 ಈಸ್ ನಾಟ್ HCF ಆಫ್ 45, 60 ಆ್ಯಂಡ್ 75. ಯಾಕೆ ಅಂದರೆ ಈ 45, 60, 75 ಏನಿದೆ, ಇಟ್ ಈಸ್ ಆಲ್ಸೋ ಡಿವಿಸಬಲ್ ಬೈ 15. 15ಇಂದ ಕೂಡ ಆ 3 ನಂಬರ್ಗಳು ಡಿವೈಡ್ ಆಗೋದ್ರಿಂದ 15 ಈಸ್ ದ ಗ್ರೇಟರ್ ನಂಬರ್ ಆ್ಯಸ್ ಕಂಪೇರ್ ಟು 5. 5ಗೆ ಕಂಪೇರ್ ಮಾಡಿದರೆ 15 ಅನ್ನೋದು ದೊಡ್ಡ ನಂಬರ್ ಆಗಿರೋದ್ರಿಂದ ಈ 15ಅನ್ನು ನಾನೇನು ಮಾಡಬೇಕಾಗತ್ತೆ, HCF ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾಗಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 45, 60 ಆ್ಯಂಡ್ 75 ಅಂತ ಬಂದಾಗ ವಿದ್ಯಾರ್ಥಿಗಳೇ ದಟ್ ಈಸ್ 15, ನಾಟ್ 5. 15 ಅಂತಕ್ಕಂಥದ್ದೇ ನಮ್ಮ HCF ಆಗಿರಬೇಕೆ ಹೊರತು ಯಾವುದೇ ಕಾರಣಕ್ಕೂ 5ನ ನಾವು HCF ಅಂತ ತಗೊಂಡು ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಬೈ ಚಾನ್ಸ್ ನಾವೇನಾದರೂ 5 ಅಂತ ತಗೊಂಡ್ರೆ ನಮ್ಮ ಆನ್ಸರು ರಾಂಗ್ ಆಗುತ್ತೆ. ಈಗ ಏನು ಮಾಡಿದ್ರಿ, HCF ಕ್ಯಾಲ್ಕುಲೇಟ್ ಮಾಡಿದ್ರಿ. ಇನ್ ದಿ ಸಿಮಿಲರ್ ವೇ LCMಗೆ ಬರೋಣ. ಯಾವ್ದ್ಯಾವ್ದಿದೆ, 45, 60 ಆ್ಯಂಡ್ 75. LCM of 45, 60, 75. ನೋಡಿ ವಿದ್ಯಾರ್ಥಿಗಳೇ, ಒಂದು ನೆನ್ಪಿಟ್ಕೊಳ್ಳಿ, ನೀವೆಲ್ಲರೂ ಸಹ ಸ್ಕೂಲ್ ಲೆವೆಲಿಂದ LCMನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದಿರ್ತೀರ.
ಸೊ ಬಟ್ ಇಲ್ಲಿ ಬಹಳಷ್ಟು ಜನ ಮಾಡ್ತಕ್ಕಂತಹ ಮಿಸ್ಟೇಕ್ಸ್ ಏನು ಅಂದರೆ ಈ ನಂಬರ್ನ ನೋಡಿದ ಕೂಡಲೇ ಲಾರ್ಜರ್ ನಂಬರಿಂದ ಡಿವೈಡ್ ಮಾಡ್ತೀರಿ. ಇದು ನೀವು ಮಾಡ್ತಕ್ಕಂತಹ ಮೇಜರ್ ಮಿಸ್ಟೇಕ್ಸ್ ಆಗಿರುತ್ತೆ ಎಕ್ಸಾಮ್ಗಳಲ್ಲಿ. ಯಾವತ್ತೂ ಕೂಡ LCM ಮಾಡಬೇಕಾದ್ರೆ ಲಾರ್ಜೆಸ್ಟ್ ನಂಬರಿಂದ ಡಿವೈಡ್ ಮಾಡಬಾರ್ದು. ಸೊ ನಾನು ಮಾಡಬೇಕಾಗಿರೋದು ವೆರಿ ಫಸ್ಟ್ ಸ್ಟೆಪ್ಪಲ್ಲಿ ಸ್ಮಾಲೆಸ್ಟ್ ನಂಬರಿಂದ ಮಾಡಬೇಕು. ನಾನು ಯಾವಾಗ ಸ್ಮಾಲೆಸ್ಟ್ ನಂಬರಿಂದ ಡಿವೈಡ್ ಮಾಡ್ತೀನೋ LCM ಅಲ್ಲಿ ನನ್ನ ಆನ್ಸರು ಯಾವುದೇ ಕಾರಣಕ್ಕೂ ರಾಂಗ್ ಆಗಲ್ಲ, ಎಕ್ಸಾಕ್ಟ್ LCM ಬಂದಿರುತ್ತೆ. ಲಾರ್ಜೆಸ್ಟ್ ನಂಬರಿಂದ ಬಂದರೆ LCM ನಿಮ್ಮ ನಿಜವಾದ LCMನ ನೆಕ್ಸ್ಟ್ ನಂಬರ್ ಬಂದಿರುತ್ತೆ. ಹಾಗಾಗಿ ಅದು ಕೂಡ ಗೊತ್ತಿರಬೇಕು. ನೋಡಿ 45, 60, 75 ಅನ್ನೋದು ವಿದ್ಯಾರ್ಥಿಗಳೇ 5ಅಲ್ಲಿ ಡಿವೈಡ್ ಆಗುತ್ತೆ, 15ಅಲ್ಲಿ ಡಿವೈಡ್ ಆಗುತ್ತೆ, ಅಥವಾ ಇನ್ನೊಂದು ಯಾವುದೋ ನಂಬರಲ್ಲೂ ಡಿವೈಡ್ ಆಗ್ಬೋದು, 3ಅಲ್ಲಿ ಡಿವೈಡ್ ಆಗ್ಬೋದು. ಸೊ ಹಾಗಂತ ನಾನು ಅದು ಯಾವುದೇ ನಂಬರಲ್ಲೂ ಡಿವೈಡ್ ಮಾಡಲ್ಲ. ಸೊ ಫಸ್ಟ್ ಏನು ಮಾಡ್ತೀನಿ, 0 ಇರೋದ್ರಿಂದ ದಟ್ ಈಸ್ ಡಿವಿಸಬಲ್ ಬೈ 2 ಅಲ್ವಾ. ಹಾಗಾಗಿ ಫಸ್ಟ್ ನಾನು ಲೋಯೆಸ್ಟ್ ನಂಬರ್ ಅಂದರೆ 1ಇಂದ ಡಿವೈಡ್ ಮಾಡಿದ್ರು ಒಂದೇ ಬಿಟ್ಟರು ಒಂದೇ. ಇನ್ಸ್ಟೆಡ್ ಆಫ್ ದಟ್ 1, ಸೊ 2ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ 45 ಡಿವೈಡ್ ಆಗಲ್ಲ, 60 ಆಗುತ್ತೆ. ಸೊ 2 3s are 6, 75 ಡಿವೈಡ್ ಆಗಲ್ಲ. 2 3s are 6, 75 ಡಿವೈಡ್ ಆಗಲ್ಲ. ಸೊ ನೆಕ್ಸ್ಟ್ ಅಗೈನ್ ನೋಡಿ, 5ಇಂದ ಇಷ್ಟು ಕೂಡ ಡಿವೈಡ್ ಮಾಡ್ಬೋದು, 5ಇಂದ ಡಿವೈಡ್ ಮಾಡ್ಬೋದು, 15ಇಂದ ಡಿವೈಡ್ ಮಾಡ್ಬೋದು, ಯಾವುದರಿಂದ ಬೇಕಾದರೂ ಮಾಡ್ಬೋದು. ಸೊ ಯಾಕಂದರೆ 15ಅಲ್ಲಿ ಕೂಡ ಎಲ್ಲ ನಂಬರ್ಗಳು ಡಿವೈಡ್ ಆಗುತ್ತೆ. ಸೊ 15 3s are 45 ಆಗುತ್ತೆ, 15 2s are 30 ಆಗುತ್ತೆ, 15 5s are 75 ಆಗುತ್ತೆ. ಯಾಕಂದರೆ ವೆರಿ ಫಸ್ಟ್ ಸ್ಟೆಪ್ಪಲ್ಲಿ ನಾನೇನು ಮಾಡಿದ್ದೀನಿ, ಲೋಯೆಸ್ಟ್ ನಂಬರನ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ 15 ಕನ್ಸಿಡರ್ ಮಾಡ್ತೀನಿ ಅನ್ನೋದ್ರೆ, ಸೊ 15 3s are 45, 15 2s are 30, 15 5s are 75. ಸೊ 15 2s are 30 ಆಯಿತು, 5 2s are 10, 10 3s are 30, 30 into 30. ಸೊ ಅಲ್ಲಿಗೆ 3 3s are 9. ಸೊ 900 is the LCM. ವೆರಿ ಫಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ಲೋಯೆಸ್ಟ್ ನಂಬರ್ ತೊಗೊಳ್ಳಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡೈರೆಕ್ಟ್ ಮಾಡ್ಬೋದು. ಸೊ ಹಾಗಾದರೆ LCM ಏನಾಗುತ್ತೆ, ದಟ್ ಈಸ್ 900. ಸೊ ಏನು ನಾವು ಸೈಡಲ್ಲಷ್ಟು ಮಲ್ಟಿಪ್ಲೈ ಮಾಡ್ತೀವಿ ಗೊತ್ತಿದೆ ಅಲ್ವಾ ಅದು. ಸೊ ಸ್ಕೂಲ್ ಲೆವೆಲಲ್ಲಿ ಮಾಡಿರ್ತೀರ ನೀವು. 2 into 15 into 3 into 2 into 5. ಸೊ ಅಲ್ಲಿಗೆ 15 2s are 30, 3 2s are ಅಥವಾ 3 2s are 6, 6 5s are 30, 5 2 10, 10 3s are 30. 30 into 30 ಅಂದರೆ ದಟ್ ಈಸ್ 900. 30 into 30 900. ಸೊ ಕೇಳಿರೋದೇನು, ಸಮ್. ಈಗೇನು ಮಾಡಬೇಕು, HCFಗೆ LCMನ್ನು ಆ್ಯಡ್ ಮಾಡಬೇಕಲ್ವಾ. ಸೊ 900 ಮತ್ತು 15 ಎರಡನ್ನೂ ಆ್ಯಡ್ ಮಾಡಿದರೆ ಸೊ ಟೋಟಲ್ ಆಗಿ ಏನಾಗುತ್ತೆ, HCF ಪ್ಲಸ್ LCM. ಸೊ 915. ಸೊ ದಟ್ ಈಸ್ ದ ಆನ್ಸರ್. ಆಪ್ಷನ್ ಸಿ 915 ಈಸ್ ದ ಆನ್ಸರ್. ಸೊ 900 ಪ್ಲಸ್ 50 915. ಸೊ ಆ್ಯಡ್ ಮಾಡ್ಲಿಕ್ಕೆ ಕೇಳಿದ್ರಿಂದ ಡೈರೆಕ್ಟಾಗಿ ಮಾಡಬಹುದು. ಸೊ ನಾನು ಡೀಟೇಲಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಿಮಗೆ ಇನ್ನೂ ಸ್ಟೆಪ್ಸ್ ನೀವು ರೆಡ್ಯೂಸ್ ಮಾಡೋದಾದರೆ ಮಾಡ್ಬೋದು, ಯಾಕಂದರೆ ತುಂಬ ಟೈಮ್ ಕಡಿಮೆ ಇರುತ್ತೆ, ಅಥವಾ ನೀವು ಅದನ್ನು ಸ್ಪೀಡಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ಟೆಪ್ಸನ್ನು ರೆಡ್ಯೂಸ್ ಮಾಡ್ಕೋಬೋದು, ಸ್ಟ್ರೈಟ್ ಅವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 2 ಹೋಗೋಣ. ಸೊ 360 ಗ್ರಾಮ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ 3 kg ಅಂತ ಕೇಳಿದ. ನೋಡಿ, ಕ್ವಶನ್ಸನ್ನು ಎಕ್ಸಾಮಲ್ಲಿ ಭಾಳ ಕೇರ್ಫುಲ್ಲಾಗಿ ಓದಬೇಕಾಗತ್ತೆ. ಯಾಕಂದರೆ ಒಂದು ಕಡೆ ಗ್ರಾಮಲ್ಲಿ ಕೊಟ್ಟಿರ್ತಾನೆ, ಇನ್ನೊಂದು ಕಡೆ KGಯಲ್ಲಿ ಕೊಟ್ಟಿರ್ತಾನೆ. ಸೊ ನಾವು ಡೈರೆಕ್ಟ್ ಕನ್ಸಿಡರ್ ಮಾಡಿದ್ರೆ ಆನ್ಸರ್ ಮಾಡಲಿಕ್ಕಾಗಲ್ಲ. ಯಾಕಂದರೆ KG ಅನ್ನೋದು ಗ್ರಾಮಿಗೆ ಕನ್ವರ್ಟ್ ಆಗಬೇಕಾಗತ್ತೆ ಪರ್ಸೆಂಟೇಜ್ ಮಾಡಬೇಕು ಅಂದರೆ. ಇಲ್ಲ ನಾವು ಸ್ಟ್ರೈಟ್ ಅವೇ 3ಇಂದ ಡಿವೈಡ್ ಮಾಡಿದರೆ ನಮ್ಮ ಆನ್ಸರ್ 100% ರಾಂಗ್ ಆಗುತ್ತೆ. ಹಾಗಾಗಿ ಇದೆಲ್ಲದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಕನ್ನಡದಲ್ಲೂ ಕೂಡ ಕ್ವಶನ್ ಇದೆ, 360 ಗ್ರಾಮು 3 kgಯ ಶೇಕಡ ಎಷ್ಟಕ್ಕೆ ಸಮನಾಗಿರುತ್ತದೆ, ಅಥವಾ ಎಷ್ಟು ಶೇಕಡ. ಸೊ ಇಲ್ಲೇನು ಕೇಳಿದ್ದಾನೆ, 360 ಗ್ರಾಮ್ ಅಂತ ಕೇಳಿದ್ದಾನೆ. ಸೊ ಈಗ 360 ಗ್ರಾಮನ್ನು ನಾನು ಆ್ಯಸ್ ಇಟ್ ಈಸ್ ತಗೋಬೋದು.
360 ಗ್ರಾಮನ್ನು ಆ್ಯಸ್ ಇಟ್ ಈಸ್ ತೊಗೋಬೋದು. ಯಾವುದರ ಪರ್ಸೆಂಟೇಜ್ ಕೇಳಿರೋದು? ಸೊ 360 ಗ್ರಾಮ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ 3 kg. ವಾಟ್ ಪರ್ಸೆಂಟೇಜ್ ಆಫ್ 3 kg ಅಂದ್ರೇನು? 1 kgನ ನಾನು ಗ್ರಾಮಿಗೆ ಕನ್ವರ್ಟ್ ಮಾಡಿ 3 kg ಮಾಡ್ಬೇಕಂದ್ರೆ 1 kgಗೆ ನಾವೇನು ಮಾಡ್ತೀವಿ 1000 ಗ್ರಾಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ 3 kg ಅಂದಾಗ 3 × 1000, ಸೊ 3000 ಗ್ರಾಮ್ಸ್ ಆಗುತ್ತೆ. ಸೊ 360 ಡಿವೈಡೆಡ್ ಬೈ 3000 ಪರ್ಸೆಂಟೇಜ್ ಕೇಳಿರೋದ್ರಿಂದ 100ಗೆ ನಾನು ಕನ್ಸಿಡರ್ ಮಾಡಬೇಕಾಗತ್ತೆ. ಆನ್ಸರನ್ನು 100ಗೆ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ 0000 ಕ್ಯಾನ್ಸಲು, 00 ಕ್ಯಾನ್ಸಲು. ಸೊ 3 12s 36. ಹಾಗಾದರೆ ನಿಮ್ಮ ಆನ್ಸರ್ ಏನಾಗಿರಬೇಕು ಅಂದರೆ, ಸೊ 12% ಈಸ್ ದ ರೈಟ್ ಆನ್ಸರ್. 360 ಗ್ರಾಮ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ 3 kg ಅಂದರೆ ದಟ್ ಈಸ್ 12%. ಸೊ ಹಾಗಾಗಿ ಇಲ್ಲಿ ಕನ್ವರ್ಷನ್ಗಳು ಭಾಳ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಗ್ರಾಮ್ ಯಾವುದು, ಕೆ ಜಿ ಯಾವುದು, ಯಾವುದನ್ನು ಯಾವುದಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನಿಗೆ ಬರೋಣ. ನೋಡಿ, ಒಂದು ಟೈಮ್ ಬೇಸ್ ಮೇಲೆ ಒಂದು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಮೈ ವಾಚ್ ಶೋಸ್ 7 hours 5 minutes ಅಥವಾ 7:05 AM, 7 ಗಂಟೆ 5 ನಿಮಿಷ ಆಗಿದೆ ನನ್ನ ವಾಚಲ್ಲಿ. ಇಟ್ ಈಸ್ 25 minutes ಫಾಸ್ಟ್, ಅಂದರೆ ಆ ವಾಚ್ ಏನಿದೆ 25 minutes ಫಾಸ್ಟ್ ಆಗಿದೆ. ಸೊ ಫಸ್ಟು 7 ಗಂಟೆ 5 ನಿಮಿಷ. ಸೊ ಏನಾಗಿದೆ, ಇಟ್ ಈಸ್ 25 minutes ಫಾಸ್ಟ್, ಅಂದರೆ 25 minutes ಹಿಂದೆ ಬರಬೇಕು ಆ್ಯಕ್ಚುಯಲ್ ಟೈಮ್ ಬೇಕು ಅಂದರೆ. ದಿ ಕರೆಕ್ಟ್ ಟೈಮ್ ಈಸ್, ಹಾಗಾದರೆ ಕರೆಕ್ಟ್ ಟೈಮ್ ಎಷ್ಟು ನೋಡಿ ವಿದ್ಯಾರ್ಥಿಗಳೇ, 7 hours 5 minutes, 7 ಗಂಟೆ 5 ನಿಮಿಷದಲ್ಲಿ 25 ನಿಮಿಷನ ನಾನು ಮೈನಸ್ ಮಾಡಬೇಕಾಗುತ್ತೆ. ಫಸ್ಟ್ 5 ಮೈನಸ್ ಮಾಡ್ಕೊಳ್ಳಿ. ಸೊ 5ಅಲ್ಲಿ 5ಗೆ 5 ಕ್ಯಾನ್ಸಲ್ ಆಗುತ್ತೆ. ಸೊ 7 ಗಂಟೆಯಲ್ಲಿ 20 ನಿಮಿಷನ ಮೈನಸ್ ಮಾಡಿ. ಸೊ ಅಂದರೆ ಏನಾಗಿರಬೇಕು, 20 ನಿಮಿಷ ಡಿಫ್ರೆನ್ಸ್ ಬರಬೇಕು ಅಂದರೆ ದಟ್ ಈಸ್ 6:40. 6:40ಕ್ಕೆ 20 ನಿಮಿಷ ಆ್ಯಡ್ ಮಾಡಿದರೆ 40, 10, 50, 10, 60. ಅಲ್ಲಿಗೆ 6:40ಗೆ 20 minutes ಆ್ಯಡ್ ಮಾಡಿದರೆ 7 ಆಗುತ್ತೆ. ಆ ಕಡೆ 5 ಇದೆ ಅಂದರೆ 7:05. ಸೊ ಅಲ್ಲಿಗೆ 6:40, 6 ಗಂಟೆ 40 ನಿಮಿಷ ಆಯಿತಾ. ಸೊ 6:40 AM ಈಸ್ ದ ಕರೆಕ್ಟ್ ಟೈಮ್. ಸೊ ಫಾಸ್ಟರ್ ಇರೋದ್ರಿಂದ ಅಥವಾ ಇಟ್ ಈಸ್ 25 minutes ಫಾಸ್ಟ್ ಇರೋದ್ರಿಂದ ಟೈಮ್ ಶೋ ಆಗ್ತಾ ಇರತಕ್ಕಂಥದ್ದೇನು 7 hours 5 minutes ಅಥವಾ 7 ಗಂಟೆ 5 ನಿಮಿಷ ಇದೆ. ಸೊ ಅದೇನಾಗಬೇಕು ನಿಮಗೆ 6:40 ಆಗಬೇಕು ಕರೆಕ್ಟ್ ಟೈಮ್. ಸೊ ಒಂದು ಕ್ವಶನ್ನು ಟೈಮ್ ಬೇಸ್ ಮೇಲೆ ನೋಡಿದ್ರಿ, ಇನ್ನೊಂದು ಕ್ವಶನ್ ಪರ್ಸೆಂಟೇಜ್ ಬೇಸ್ ಮೇಲೆ ನೋಡಿದ್ರಿ, ಮತ್ತೊಂದು ಕ್ವಶನ್ನು ಫಸ್ಟ್ ನೋಡಿರ್ತಕ್ಕಂಥದ್ದು LCM ಆ್ಯಂಡ್ HCF ಬೇಸ್ ಮೇಲಿತ್ತು. ನೋಡಿ, ಇಲ್ಲಿ ಯಾವುದೇ ರೀತಿಯ ಒಂದು ವಿದ್ಯಾರ್ಥಿಗಳೇ ನಿಮಗೆ ನೆನಪಿರಬೇಕಾಗಿದ್ದು, ನಾನು ಯಾವುದೇ ರೀತಿಯ ಕಾನ್ಸೆಪ್ಟ್ ವೈಸ್ ಕ್ವಶನ್ಸನ್ನು ಇಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಕೇಳಿದ್ರು ಅಂತಕ್ಕಂಥದ್ದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ವೈಸ್ ಅಂತ ಬಂದಾಗ ಇಂಡಿವಿಜುವಲ್ ಕಾನ್ಸೆಪ್ಟಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಕೂಡ ಕ್ಲಾಸ್ನಲ್ಲಿ ಮಾಡ್ತಾ ಹೋಗ್ತೀವಿ. ಅದು ಕೂಡ ನಿಮಗೆ ಯೂಸ್ ಆಗ್ತಕ್ಕಂಥದ್ದು. ಸೊ ಡಿಫ್ರೆನ್ಸ್ ಬಿಟ್ವೀನ್, ಅಗೈನ್ ಮತ್ತೊಂದು ಕ್ವಶನ್ಸ್ ಇದೆ ನೋಡಿ, ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಅಥವಾ ಪ್ರಾಫಿಟ್ ಬೇಸ್ ಮೇಲೆ. ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಕಮಾಡಿಟಿ ಈಸ್ 240. ಸೊ ಕಾಸ್ಟ್ ಪ್ರೈಸು ಮತ್ತು ಸೆಲ್ಲಿಂಗ್ ಪ್ರೈಸ್ ನಡುವಿನ ಡಿಫ್ರೆನ್ಸನ್ನು ಏನು ಹೇಳ್ತೀವಿ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ದರ್ ಈಸ್ ಎ ಟರ್ಮ್ ದಟ್ ಡಿಫ್ರೆನ್ಶಿಯೇಟ್ ದಿ cost price and selling price of a commodity, that is 240. If the profit is 20%, if the profit is 20%, then the selling price is, ಹಾಗಾದರೆ selling price ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ, ಯಾವತ್ತೂ ಕೂಡ ಈ SP ಮತ್ತು CP ನಡುವಿನ ಡಿಫ್ರೆನ್ಸ್ ಏನಿದೆ ಮೈನಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ದಟ್ ಈಸ್ ಡಿಫ್ರೆನ್ಸ್. ಆ ಡಿಫ್ರೆನ್ಸನ್ನು ನಾವು ಪ್ರಾಫಿಟ್ ಅಂತ ಹೇಳ್ತೀವಿ ಇಫ್ ಇನ್ ಕೇಸ್ ಸೆಲ್ಲಿಂಗ್ ಪ್ರೈಸು ಜಾಸ್ತಿ ಇದ್ದರೆ. ಇಫ್ ಇನ್ ಕೇಸ್ ಸೆಲ್ಲಿಂಗ್ ಪ್ರೈಸ್ ಈಸ್ ಲೆಸ್ ದ್ಯಾನ್ ದಿ ಕಾಸ್ಟ್ ಪ್ರೈಸ್ ದೆನ್ ದೆರ್ ಈಸ್ ಎ ಲಾಸ್. ಕಾಸ್ಟ್ ಪ್ರೈಸಿಗಿಂತ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇದ್ದಾಗ ಲಾಸ್ ಆಗುತ್ತೆ, ಕಾಸ್ಟ್ ಪ್ರೈಸಿಗಿಂತ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ದಾಗ ಪ್ರಾಫಿಟ್ ಆಗುತ್ತೆ. ಈ ಎರಡು ಟರ್ಮ್ಗಳು ಗೊತ್ತಿರಬೇಕು. ಸೊ ಸ್ಟ್ರೈಟ್ ಅವೇ ಅವರೇ ಹೇಳಿದ್ದಾರೆ ಪ್ರಾಫಿಟ್ ಅಂತ, ಹಾಗಾಗಿ ಏನಾಗಬೇಕು, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರಬೇಕು ವಿದ್ಯಾರ್ಥಿಗಳೇ, ಕಾಸ್ಟ್ ಪ್ರೈಸ್ ಕಡಿಮೆ ಇರಬೇಕು. ಸೆಲ್ಲಿಂಗ್ ಪ್ರೈಸು ಜಾಸ್ತಿ ಇರಬೇಕು, ಕಾಸ್ಟ್ ಪ್ರೈಸು ಕಡಿಮೆ ಇರಬೇಕು. ಯಾಕಂದರೆ ಕ್ವಶನಲ್ಲಿ ಅವರೇ ಹೇಳಿದ್ದಾರೆ ಪ್ರಾಫಿಟ್ ಈಸ್ 20%. ಸೊ ಪ್ರಾಫಿಟ್ ಏನಿದೆ 20% ಇದೆ.
ಪ್ರಾಫಿಟ್ ಈಸ್ 20% ಇದೆ. ಸೊ ಪ್ರಾಫಿಟ್ 20% ಇದೆ ಅಂದರೆ ಅವ್ರೇನು ಹೇಳಿದ್ದಾರೆ, ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್. ಸೊ ಪ್ರಾಫಿಟ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರಬೇಕು. ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ನಾವಿಲ್ಲಿ ಏನನ್ನು ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ಬೋದು ವಿದ್ಯಾರ್ಥಿಗಳೇ, ಓನ್ಲಿ ಪ್ರಾಫಿಟ್, ಲಾಸ್ ಅವಶ್ಯಕತೆ ಇಲ್ಲ ನಮಗೆ. ಹಾಗಾಗಿ ಪ್ರಾಫಿಟ್ ಆಗಿದೆ ಅಂದರೆ ಎಷ್ಟು ಅಮೌಂಟ್ ಪ್ರಾಫಿಟ್ ಆಗಿದೆ? ಸೊ 240 rupees ಈಸ್ ದ ಅಮೌಂಟ್ ಆಫ್ ಪ್ರಾಫಿಟ್ ಇನ್ ದ್ಯಾಟ್ ಟ್ರಾನ್ಸಾಕ್ಷನ್ ಆಸ್ ಕಮ್ಸ್ ಟು ಪರ್ಸೆಂಟೇಜ್ ದ್ಯಾಟ್ ಈಸ್ 20%. ಸೊ ಪರ್ಸೆಂಟೇಜಲ್ಲಿ ಹೇಳೋದಾದರೆ 20% ಪ್ರಾಫಿಟ್ ಆಗಿರಬೇಕು. ರುಪೀಸಲ್ಲಿ ಹೇಳೋದಾದರೆ 240 rupees ಆಗಿರಬೇಕು. ಹಾಗಾಗಿ 20% ವ್ಯಾಲ್ಯೂನ ಸ್ಟ್ರೈಟ್ ಅವೇ ಕನ್ಸಿಡರ್ ಮಾಡ್ಬೋದಲ್ವಾ? 20% ವ್ಯಾಲ್ಯೂ 240 ಆದರೆ ದೆನ್ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? ಹಾಗಾಗಿ ಸೆಲ್ಲಿಂಗ್ ಪ್ರೈಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಯಾವತ್ತೂ ಕೂಡ ಕಾಸ್ಟ್ ಪ್ರೈಸನ್ನು ನಾವು 100% ಅಂತ ತಗೊಳ್ತೀವಿ. ಸೊ ಸೆಲ್ಲಿಂಗ್ ಪ್ರೈಸು ಪ್ರಾಫಿಟ್ ಆದರೆ 100ಗಿಂತ ಜಾಸ್ತಿ ಆಗಿರಬೇಕು, ಲಾಸ್ ಆದರೆ 100ಗಿಂತ ಕಡಿಮೆ ಆಗಿರಬೇಕು. ಸೊ ಎಷ್ಟು ಪ್ರಾಫಿಟ್ ಆಗಿದೆ? 20% ಪ್ರಾಫಿಟ್ ಆಗಿದೆ. ಹಾಗಾಗಿ ಸೆಲ್ಲಿಂಗ್ ಪ್ರೈಸನ್ನು ನೀವು ಯಾವ ಪರ್ಸೆಂಟೇಜಿಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 120ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. 100ಗೆ ಮಾಡಬೇಡಿ. 100ಗೆ ಮಾಡಿದರೆ ದಟ್ ಈಸ್ ದ ಒರಿಜಿನಲ್ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ವಿ ಗೆಟ್, ದಟ್ ಈಸ್ ಕಾಸ್ಟ್ ಪ್ರೈಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಮಾಡಿಟಿ. ಸೊ 20% 240 ಆದರೆ 120ಗೆ ಎಷ್ಟು? ಸೊ 0 ಕ್ಯಾನ್ಸಲ್ಲು, 2 ones 2 12s. Then next 12 into 12 means 12 square, that is 144. In front of that there is a 0, then 1440 is the right answer. So selling price of the commodity is 1440, 1440 ರೂಪಾಯಿ. ಕ್ವಶನ್ ಕನ್ನಡದಲ್ಲೂ ಕೂಡ ಇದೆ. ವೆಚ್ಚದ ಬೆಲೆ ಮತ್ತು ಮಾರಾಟದ ಬೆಲೆ ನಡುವಿನ ವ್ಯತ್ಯಾಸ 240 ರೂಪಾಯಿ ಆಗಿದ್ದರೆ ಲಾಭವು 20% ಆಗಿದ್ದಾಗ ಮಾರಾಟದ ಬೆಲೆ ಎಷ್ಟು? ಹಾಗಾಗಿ ಈ ವೆಚ್ಚದ ಬೆಲೆ ಮತ್ತು ಮಾರಾಟದ ಬೆಲೆ ನಡುವಿನ ವ್ಯತ್ಯಾಸವನ್ನೇ ನಾವೇನು ಹೇಳ್ತೀವಿ? ಲಾಭ ಅಥವಾ ಪ್ರಾಫಿಟ್ ಅಂತ ಹೇಳ್ತೀವಿ. ಹಾಗಾಗಿ ಅದು ಗೊತ್ತಿರಬೇಕು. ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಸಿಗ್ತಕ್ಕಂತಹ ಟರ್ಮ್ ಏನು, ಅಥವಾ ಸೆಲ್ಲಿಂಗ್ ಪ್ರೈಸ್ ಅಂದರೆ ನಾನು ಯಾಕೆ 120ನೇ ಮಾಡಬೇಕು? ಸೊ ಇಫ್ ದೆರ್ ಈಸ್ ಎ ಪ್ರಾಫಿಟ್ ಇನ್ ದ್ಯಾಟ್ ಟ್ರಾನ್ಸಾಕ್ಷನ್ ದೆನ್ ಸೆಲ್ಲಿಂಗ್ ಪ್ರೈಸ್ ಈಸ್ ಮೋರ್ ದ್ಯಾನ್ ದಿ ಕಾಸ್ಟ್ ಪ್ರೈಸ್. If there is a loss in that particular transaction, then cost price is more than the selling price. ಸೊ ಆ ಪರ್ಟಿಕ್ಯುಲರ್ ಟರ್ಮ್ಗಳು ಗೊತ್ತಿರಬೇಕು. ಆಗ ಮಾತ್ರ ನೀವು ಕ್ವಶನ್ಸನ್ನು ಈಸಿಯಾಗಿ, ಯಾವುದೇ ಫಾರ್ಮುಲಾ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ, ಸ್ಟ್ರೈಟ್ ಅವೇ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಕಾನ್ಸೆಪ್ಟು ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ. ನೆಕ್ಸ್ಟು, ಸೊ ಪ್ರೀವಿಯಸ್ ಕ್ವಶನ್ ನಾವೇನು ಮಾಡಿದ್ವಿ? ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಬೇಸ್ ಮೇಲೆ ನೋಡಿದ್ವಿ. ನೆಕ್ಸ್ಟು ಟ್ರೈನ್ ಬೇಸ್ ಮೇಲೆ ಇನ್ನೊಂದು ಕ್ವಶನ್ಸ್ ಇದೆ ನೋಡಿ. 1250 ಮೀಟರ್ ಲಾಂಗ್ ಟ್ರೈನ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ 1 kilometer in 2 minutes. 2 ನಿಮಿಷಕ್ಕೆ 1 kilometer ಕವರ್ ಮಾಡುತ್ತೆ. 1 kilometer in 2 minutes. It crosses another stationary train in 4 minutes. So stationary train, that is movement of stationary train is 0. ಸ್ಟೇಷನರಿ ಟ್ರೈನ್ ಹೇಳಿರೋದು, ಹಾಗಾಗಿ ಮೂಮೆಂಟ್ ಇರಲ್ಲ ಅಲ್ಲಿ, ಸ್ಪೀಡು. ಲೆಂತ್ ಆಫ್ ಸ್ಟೇಷನರಿ ಟ್ರೈನ್ ಈಸ್, ಹಾಗಾದರೆ ಸ್ಟೇಷನರಿ ಟ್ರೈನಿನ ಲೆಂತ್ ಏನು ಅಂತ ಕೇಳಿದ್ದಾನೆ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 2 ರೀತಿ ಮಾಡ್ಬೋದು ನೋಡಿ. 1250 ಮೀಟರ್ ಲಾಂಗ್ ಟ್ರೈನು ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ? 1 kilometerನ 2 ನಿಮಿಷಕ್ಕೆ ಮಾಡುತ್ತೆ. 1 kilometer ಅಷ್ಟು ಡಿಸ್ಟೆನ್ಸನ್ನು 2 minutesಗೆ ಮಾಡುತ್ತೆ ವಿದ್ಯಾರ್ಥಿಗಳೇ. 1 kilometer ಅಂದರೆ ಅಲ್ಲಿಗೆ 1000 ಮೀಟರ್ ಆಯಿತು. ಮೀಟ್ರಿಗೆ ಬರೋದಾದರೆ 1000 ಮೀಟರು, ಕಿಲೋಮೀಟರ್ ಅಂದರೆ 1 kilometer. 2 minutes. ನೆಕ್ಸ್ಟ್ ಏನಾಗ್ತಿದೆ? ಈ ಕ್ರಾಸ್ ಅನದರ್ ಸ್ಟೇಷನರಿ ಟ್ರೈನ್ ಇನ್ 4 minutes. 4 minutesಲ್ಲಿ ಕ್ರಾಸ್ ಮಾಡ್ತಾ ಇದೆ ಅಂದರೆ 4 ನಿಮಿಷ ಟೈಮ್ ತಗೊಳ್ತಾ ಇದೆ. ಅಂದರೆ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿರಬೇಕು? 2 kilometer ಡಿಸ್ಟೆನ್ಸನ್ನು ಕವರ್ ಮಾಡಿರಬೇಕು. 1 kilometer ಅಂದರೆ 1000 ಮೀಟರು. ಹಾಗಾದರೆ 2 kilometer ಅಂದರೆ ಏನಾಗಿರ್ಬೇಕು? ಅದು 2000 ಮೀಟರ್. 2000 ಮೀಟರು ಕವರ್ ಮಾಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಟ್ರೈನ್ ಲೆಂತ್ ಎಷ್ಟಿದೆ? 1250 ಮೀಟರು ಟ್ರೈನ್ ಲೆಂತ್ ಇರ್ತಕ್ಕಂಥದ್ದು. ಹಾಗಾದರೆ ರಿಮೈನಿಂಗ್ ಡಿಫ್ರೆನ್ಸ್ ಏನಾಗಿರಬೇಕು ವಿದ್ಯಾರ್ಥಿಗಳೇ? ದಟ್ ಈಸ್ ದ ಟ್ರೈನ್ ಆಫ್ that ಅಥವಾ ಲೆಂತ್ ಆಫ್ ದಟ್ ಸ್ಟೇಷನರಿ ಟ್ರೈನ್. ಸೊ 750 ಮೀಟರ್ ಇದೆಯಲ್ವಾ, ಈ 750 ಮೀಟರ್ ಅನ್ನೋದು ಏನಾಗಿರ್ಬೇಕು ನಿಮಗೆ? ಸ್ಟೇಷನರಿ ಟ್ರೈನಿನ ಲೆಂತ್ ಆಗಿರಬೇಕು. ಸ್ಟೇಷನರಿ ಟ್ರೈನಿನ
ಲೆಂತ್ ಆಗಿರಬೇಕು. ಡೈರೆಕ್ಟ್ ಕ್ಯಾಲ್ಕುಲೇಷನ್ ಇದು. 1 ಕಿಲೋಮೀಟ್ರಿಗೆ 2 ನಿಮಿಷ ಆದರೆ 4 ನಿಮಿಷಕ್ಕೆ 2 ಕಿಲೋಮೀಟ್ರ್. ಇಲ್ಲ ಸರ್ ನಾನು ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು. ಸೊ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇದೆ? 1 ಕಿಲೋಮೀಟ್ರು 2 ನಿಮಿಷ. ಸೊ 1 ಕಿಲೋಮೀಟ್ರ್ ಅಂದರೆ ಮಿನಿಟ್ಸಲ್ಲಿದೆ, ಹಾಗಾಗಿ ಕನ್ವರ್ಷನ್ ಆಗಲೇಬೇಕು. 1000 ಮೀಟರನ್ನು 2 ನಿಮಿಷದಲ್ಲಿ, ಅಂದರೆ 2 ನಿಮಿಷ ಟೈಮ್ ತೊಗೊಂಡು 1000 ಮೀಟ್ರಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಹಾಗಾದರೆ 2 1s 2 5s 500 ಮೀಟರ್ ಪರ್ ಮಿನಿಟ್ ಆಗಿರ್ಬೇಕು. ಸೊ 500 ಮೀಟರ್ ಪರ್ ಮಿನಿಟ್ ಆದರೆ ಸೊ 4 ನಿಮಿಷಕ್ಕೇನಾಗಿರಬೇಕು? 500 × 4, ಯಾಕಂದರೆ ಕ್ರಾಸ್ ಅನದರ್ ಸ್ಟೇಷನರಿ ಟ್ರೈನ್ ಇನ್ 4 ಮಿನಿಟ್ಸ್. ಸೊ ಏನಾಗಬೇಕು? 500 × 4 ಅಂದರೆ 2000 ಮೀಟರ್. ಇದರಲ್ಲಿ ಟ್ರೈನ್ ಲೆಂತನ್ನು ಡಿಡಕ್ಟ್ ಮಾಡಿದರೆ 1250, ರಿಮೈನಿಂಗ್ 750 ಇಸ್ ದ ಲೆಂತ್ ಆಫ್ ದಟ್ ಸ್ಟೇಷನರಿ ಟ್ರೈನ್. ಸ್ಟೇಷನರಿ ಟ್ರೈನಿನ ಲೆಂತ್ ಏನಾಗಿರಬೇಕು ಅಂದರೆ 750 ಮೀಟರು ಆಗಿರಬೇಕು. ನೋಡಿ ಯಾವ ರೀತಿ ಬೇಕಾದರೂ ಸಾಲ್ವ್ ಮಾಡ್ಬೋದು. ಸೊ ನೀವು ಅನಲೈಸ್ ಮಾಡ್ತೀರಾ ಅಂದರೆ ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್. 1 ಕಿಲೋಮೀಟರ್ ಫಾರ್ 2 ಮಿನಿಟ್ಸ್ ಆ್ಯಂಡ್ 2 ಕಿಲೋಮೀಟರ್ ಫಾರ್ 4 ಮಿನಿಟ್ಸ್. ಸೊ 2 ಕಿಲೋಮೀಟರ್ ಅಂದರೆ 2000 ಮೀಟರ್ ಆ್ಯಂಡ್ ಟ್ರೈನ್ ಲೆಂತ್ ಈಸ್ 1250 ಮೀಟರ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ದ್ಯಾಟ್ 2000 and 1250, 750 is the length of that stationary train. ನೋಡಿ ವಿದ್ಯಾರ್ಥಿಗಳೇ, ಸೊ ಇದಾಗಿತ್ತು ಇಂದಿನ ಪಾರ್ಟ್ 3. ಸೊ 5 ಕ್ವಶನ್ಸನ್ನು ಪಾರ್ಟ್ 1ಅಲ್ಲೂ ಡಿಸ್ಕಸ್ ಮಾಡಿದ್ದೆ, ಪಾರ್ಟ್ 2ಅಲ್ಲೂ 5 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ, ಪಾರ್ಟ್ 3ಅಲ್ಲೂ ಕೂಡ 5 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನಿಮಗೇನಾದರೂ ನವೋದಯ ಎಕ್ಸಾಮ್ಸ್ ಅಥವಾ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಲಿ ನೀವೇನಾದರೂ ನವೋದಯ ಎಕ್ಸಾಮ್ಸಿನ ಬರೀಬೇಕು ಅಂತಕ್ಕಂತಹ ಇಂಟೆನ್ಷನ್ ಇದ್ದರೆ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ ಬರೀತಕ್ಕಂತಹ ವಿದ್ಯಾರ್ಥಿಗಳು ಯಾರಿದ್ರೆ, ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಸೊ ಅದರ ರಿಲೇಟೆಡು ಇಲ್ಲಿ ಇರ್ತಕ್ಕಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವೆಬ್ಸೈಟ್ಸಿಗೆ ವಿಸಿಟ್ ಮಾಡಿ. ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಅಥವಾ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಏನು ಸಿಲೆಬಸ್ ಇರುತ್ತೆ, ಎಲ್ಲದನ್ನೂ ಕೂಡ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸಿಲೆಬಸ್ ಏನಿದೆ, ಯಾವ್ದು ಎಷ್ಟು ಮಾರ್ಕ್ಸಿಗೆ ಬರುತ್ತೆ, ಯಾವ ಸಬ್ಜೆಕ್ಟ್ಸು, ಯಾವ ಕಾನ್ಸೆಪ್ಟ್ ಬರುತ್ತೆ, ಪ್ರತಿಯೊಂದು ಕೂಡ ನಿಮಗೆ ಸಿಗ್ತಕ್ಕಂಥದ್ದು ಯೂಟ್ಯೂಬ್ ಚಾನಲ್ ಮುಖಾಂತರ. ಹಾಗಾಗಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಮುಂಬರ್ತಕ್ಕಂತಹ ದಿನಗಳಲ್ಲಿ ನೀವು ಕೂಡ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೋದು ಅಥವಾ ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಒಬ್ಬ ಪಾರ್ಟಿಸಿಪೆಂಟ್ಸ್ ಆಗಿರ್ತೀರ. ಹಾಗಾಗಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಆಶಯದೊಂದಿಗೆ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.